ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ಉರುಳು ಸೇವೆ ಮಾಡೋದು ಕಷ್ಟ ಆಗತ್ತಮ್ಮ, ನಿನ್ನ ಕೈಲಿಂದ ಪುರೋಹಿತರು ಹೇಳ್ತಾರೆ. ಆದರೆ ರಚನಾ ಬಿಡೋದಿಲ್ಲ ಹಠನ. ಇಲ್ಲ ಗುರುಗಳೇ, ನಾನು ನನ್ನ ಮಗಳಿಗೋಸ್ಕರ ಮಾಡಲೇಬೇಕು. ಯಾಕೆಂದರೆ ನಾನು ಒಂದು ಸಲ ಮನಸ್ಸಿಗೆ ಅಂದ್ಕೊಂಬಿಟ್ಟಿದ್ದೀನಿ ಉರುಳು ಸೇವೆ ಮಾಡಬೇಕಂತ, ಮಾಡೇ ಮಾಡ್ತೀನಿ ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಇಲ್ಲಮ್ಮ, ನೀನು ಈ ಬಿಸಿಲಲ್ಲಿ ಮಾಡೋದೇ ತುಂಬ ಸುಡುತ್ತೆ, ಆಗಲೇ ಕಾಲು ತುಂಬ ಸುಡ್ತಾಯಿದೆ, ಇದರಲ್ಲಿ ತುಂಬ ಕಷ್ಟ ಆಗುತ್ತೆ ನಿಂಗೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಒಂದು ಸಲ ನೀನು ಶುರು ಮಾಡಿದ್ಮೇಲೆ ಸಂಪೂರ್ಣ ಮಾಡಲೇಬೇಕಾಗತ್ತೆ, ಅದಿನ ತಿರುಗಿ ಬರೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಇಲ್ಲ ಗುರುಗಳನ್ನ ಮಾಡ್ತೀನಿ ಅಂತ ಮುಂದಾಗ್ತಾಳೆ. ಇಲ್ಲಿ ಜೀವ, ಬಾಲ ಮತ್ತು ಕೃಷ್ಣ 3 ಜನ ಜಾಗಕ್ಕೆ ಬಂದು ನೋಡ್ತಾರೆ. ರಚನಾ ಗುರುಗಳ ಹತ್ರ ಮಾತಾಡಿ ಮುಂದಕ್ಕೆ ಹೋಗಿರ್ತಾಳೆ. ಅವಳು ರಚನಾ ಎಲ್ಲಿ ಅಂತ ಹುಡ್ಕೊಂಡು 3 ಜನ ಬರ್ತಾರೆ. ಕಲ್ಯಾಣಿ ಹತ್ರ ಅವಳಿಗೆ ನೀರು ಹಾಕ್ತಿರೋದನ್ನು ಜೀವ ನೋಡ್ತಾನೆ. ಮತ್ತು ಬಾಲನ್ನು ನೋಡ್ತಾರೆ. ಇವ್ರು ಯಾಕೆ ನೀರು ಹಾಕ್ಸ್ಕೊತಾ ಇದ್ದಾರೆ ತಲೆ ಮೇಲಿಂದ ಅಂತ ಇಬ್ರಿಗೂ ಶಾಕ್ ಆಗುತ್ತೆ. ಇಬ್ಬರು ನೋಡ್ತಾನೆ ನಿಂತಿರ್ತಾರೆ. ಗುರುಗಳು ಮಂತ್ರ ಹೇಳ್ತಾ ರಚನಂಗೆ ಕಲ್ಯಾಣಿ ಹತ್ರ ಕೂರಿಸಿ ಅವಳ ತಲೆ ಮೇಲಿಂದ ನೀರು ಹಾಕ್ತಾ ಇರ್ತಾರೆ. ಇವ್ರು ಏನಕ್ಕೆ ನೀರು ಹಾಕ್ತಾ ಇದ್ದಾರೆ, ಇವ್ರು ಏನಕ್ಕೆ ಹಿಂಗೆ ಹಾಕ್ಸ್ಕೊತಾ ಇದ್ದಾರೆ ಅಂತ ಅವರಿಬ್ಬರು ಗಾಬರಿಯಿಂದ ನೋಡ್ತಾ ನಿಂತಿರ್ತಾರೆ. ಗೌರಿಪುರದಲ್ಲಿ ಅವರು 3 ಜನ ಇರ್ತಾರೆ. ಆದರೆ ಇಲ್ಲಿ ನಿಹಾರಿಕಾ, ವಜ್ರೇಶ್ವರಿ ಮತ್ತು ತೇಜ 3 ಜನ ಗೋವಾಗೆ ಬಂದಿರ್ತಾರೆ. ಗೋವಾದಲ್ಲಿ ಎಲ್ಲ ಕಡೆ ಹುಡುಕಾಯ್ತಲ್ಲ, ಅದಕ್ಕೆ ಎಲ್ಲೂ ಇಲ್ಲ. ಇವರು ಎಲ್ಲ ರೆಸಾರ್ಟ್ ಹುಡುಕಿದ್ದೀವಿ, ಎಲ್ಲದಕ್ಕೂ ಕಾಲ್ ಮಾಡಿದ್ದೀವಿ, ಆದರೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಹಾರಿಕಾ ಹೇಳ್ತಾಳೆ, ಆ ಚಿತ್ರಾನ್ನ ಯಾವ ರೆಸಾರ್ಟಿಗೆ ಕರ್ಕೊಂಡೋಗಿರ್ತಾನೆ, ಯಾವುದೋ ಒಂದು ಲಾಡ್ಜಿಗೆ ಕರ್ಕೊಂಡೋಗಿರ್ತಾನೆ ಅಂತ ಜೀವನ ಆಡ್ಕೊತಿರ್ತಾಳೆ. ಇಲ್ಲಿ ಜೀವ ಮತ್ತು ರಚನಾ ಇಬ್ಬರು ಅವ್ರಿಗೆ ನೀರು ಹಾಕ್ತಿರೋದನ್ನ ನೋಡಿ ಮುಂದೆ ಬರ್ತಾರೆ. ಮುಂದೆ ಬಂದು ಇವ್ರು ಯಾಕೆ ಹಿಂಗೆ ಹಾಕ್ಸೋತದೆ ಅಂತ ಗಾಬರಿಯಿಂದ ನೋಡ್ತಾ ನಿಂತಿರ್ಬೇಕಾದ್ರೆ ಜೀವ ನೋಡ್ತಾನೆ. ಆದರೆ ಮಂತ್ರ ಎಲ್ಲ ಹೇಳಿ ಮುಗಿದ್ಮೇಲೆ ಜೀವ ಹೋಗಿ ಮುಂದೆ ಕೇಳ್ತಾನೆ, ಯಾಕೆ ಇದನ್ನೆಲ್ಲ ಮಾಡ್ತಾಯಿದ್ದೀರಾ ಅಂತ. ಇಲ್ಲ, ನಾನು ಉರುಳು ಸೇವೆ ಮಾಡಬೇಕು ಅಂತ ಮನೆಯಲ್ಲೇ ಆರಿಸ್ಕೊಂಡಿದ್ದೆ, ದೇವ್ರ ಹತ್ರ ನಾನು ಆರಿಸ್ಕೊಂಡಿದ್ದಕ್ಕೋಸ್ಕರ ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ ಅಂತ ರಚನಾ ಹೇಳ್ತಾಳೆ. ಜೀವಂಗೆ ಇದನ್ನು ಕೇಳಿ ಶಾಕ್ ಆಗುತ್ತೆ. ಇವ್ರು ಹೆಂಗೆ ಅರ್ಕೆ ಹೊತ್ಕೊಂಡ್ರು ಅಂತ. ಇಲ್ಲ, ನಾನು ಕೃಷ್ಣಂಗೆ ಹುಷಾರಾಗಿರಬೇಕು ಅಂತ ಅನ್ನೋದನ್ನು ನಾನು ಉರುಳು ಸೇವೆ ಮಾಡೇ ಮಾಡ್ತೀನಿ, ನಾವು ಉರುಳು ಸೇವೆ ಮಾಡ್ತೀನಿ ಅಂತ ರಚನಾ ಹೇಳ್ತಾಳೆ. ಆವಾಗ ಬಾಲ ಅನ್ಕೋತಾನೆ, ಓ ಇದು ಮಾಧುರಿನೂ ಅವಾಗ ಅಂದ್ಕೊಂಡಿಲ್ಲಲ್ಲ, ಮಾಧುರಿನೂ ಹೀಗೆ ಮಾಡಿದ್ಲಲ್ಲ ಅಂತ ನಂಗೆ ಗೊತ್ತು, ಯಾಕೆ ಹಿಂಗೆ ಮಾಡ್ತಿದ್ರೆ ರಚನಾ ಅಂತ ಹೇಳಿ ಖುಷಿ ಪಡ್ತಾನೆ. ಜೀವ, ಬೇಡ ಕಣ್ರಿ, ನೀವು ಉರುಳು ಸೇವೆ ಮಾಡಿಬಿಡಿ, ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ರಚನಾ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಅಲ್ಲಿಂದ ಕಲ್ಯಾಣಿಯಿಂದ ಎದ್ದು ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನಕ್ಕೆ ಬಂದು ಬಾಲ ಕೇಳ್ತಾನೆ, ರಚನಾ ನಿಮ್ಗೆ ಆಗುತ್ತಲ್ಲ, ಈಗಲೂ ಕಾಲ ಮಿಂಚಿಲ್ಲ, ದಯವಿಟ್ಟು ನೀವು ಮಾಡೋದನ್ನ ನಿಲ್ಲಿಸಿ, ಕೃಷ್ಣಗೆ ಏನೂ ಆಗಲ್ಲ, ಕೃಷ್ಣ ಹುಷಾರಾಗಿರ್ತಾಳೆ ಅಂತ ಜೀವ ಹೇಳ್ತಾನೆ. ಇಷ್ಟೊಂದು ಸುಡ್ತಾ ಇದೆ, ಇನ್ನೊಂದು ಸಲ ಯೋಚನೆ ಮಾಡಿ ಅಂತ ಅಂದಾಗ ರಚನಾ, ಇಲ್ಲ, ನಾನು ಯೋಚನೆ ಮಾಡಾಗಿದೆ, ನಾನು ನಿರ್ಧಾರ ಮಾಡಾಗಿದೆ, ನಾನು ಉರುಳು ಸೇವೆ ಮಾಡೇ ಮಾಡ್ತೀನಿ. ಆ ತಾಯಿನೇ ನನಗೆ ಉರುಳು ಸೇವೆ ಮಾಡು ಅಂತ ಆಜ್ಞೆ ಮಾಡಿದ್ದಾಳೆ ಅಂದಮೇಲೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ಅವಳಷ್ಟು ಮಾತಾಡೋ ಅಷ್ಟರಲ್ಲಿ ಅಕ್ಕಪಕ್ಕ ಇದ್ದ ಜನ ಎಲ್ಲ ಬಂದು ಅವಳು ಸೂಪರ್ ಸ್ಟಾರ್ ರಚನಾ ಅಂತ ಗೊತ್ತಾಗಿ ಸೆಲ್ಫಿ ತೊಗೊಳಕ್ಕೆ ಅಂತ ಬರ್ತಾರೆ. ಮೇಡಮ್, ಒಂದು ಸೆಲ್ಫಿ ಕೊಡಿ ಅಂತ ಕೇಳಿದಾಗ ಬಾಲ ಹೇಳ್ತಾನೆ, ಅವ್ರು ಬಂದಿರೋದು ಸೂಪರ್ ಸ್ಟಾರ್ ರಚನಾ ಆಗಲ್ಲ, ಒಬ್ಬಳು ಮಗಳಿಗೆ ತಾಯಿಯಾಗಿ ಬಂದಿರೋದು. ರಚನಾನು ಅದನ್ನೇ ಕೇಳ್ಕೊಳ್ತಾರೆ, ದಯವಿಟ್ಟು ನಾನು ಹರಕೆ ತೀರ್ಸೋಕ್ಕೆ ಅಂತ ಬಂದಿದ್ದೀನಿ, ದಯವಿಟ್ಟು ನಂಗೆ ಹರಕೆ ತೀರ್ಸೋದಕ್ಕೆ ಬಿಡಿ ಅಂತ ಜನರನ್ನೆಲ್ಲ ಹಿಂದಕ್ಕೆ ಕಳಿಸ್ತಾಳೆ. ಜೀವ ಹೇಳ್ತಾನೆ, ಬೇಡ ಕಣ್ರಿ, ತುಂಬ ಸುಡ್ತಾ ಇದೆ ಅಂತ ಹೇಳ್ತಾನೆ. ಅದನ್ನು ನೋಡಿ ಕೃಷ್ಣಂಗೂ ಗಾಬರಿ ಆಗುತ್ತೆ. ಅಮ್ಮ, ಆಲ್ರೆಡಿ ಕಾಲು ತುಂಬ ಸುಡ್ತಾಯಿದೆ, ನೀನು ನೀನು ಉರುಳು ಸೇವೆ ಮಾಡಬೇಕಂತ ಕೇಳಿದಾಗ ರಚನಾ, ಇಲ್ಲ, ನಾನು ಮಾಡಲೇಬೇಕು ಅಂತ ಹೇಳಿ ಶುರು ಮಾಡೇ ಬಿಡ್ತಾಳೆ. ಆ ತಾಯಿಗೊಂದು ನಮಸ್ಕಾರ ಹಾಕಿ ಉರುಳು ಸೇವೆ ಶುರು ಮಾಡ್ತಾಳೆ. ಉರುಳು ಸೇವೆ ಶುರು ಮಾಡ್ತಾ ಅವಳಿಗಾಗಲೇ ಬಿಸಿ ಅವ್ಳ ಮೈಗೆ ಸುಡ್ತಾ ಇರುತ್ತೆ. ಹಾಗೇನು ಮಾಡಬೇಕಂತ ಗೊತ್ತಾಗ್ದಲ್ಲೇ ಜೀವ ನೋಡ್ತಾ ನಿಂತಿರ್ತಾನೆ. ಇಲ್ಲಿ ನಿಹಾರಿಕಾ, ಹಿರಿ ದೊಡ್ಡಮ್ಮ, ನಾನು ಹೇಗಾರು ತಿಳ್ಕೊತೀನಿ ಅವ್ರು ಎಲ್ಲಿದ್ದಾರೆ ಅಂತ ಪಕ್ಕದ ಮನೆಯವರೆಲ್ಲ ಸ್ಟೆಲ್ಲಾಗೆ ಕಾಲ್ ಮಾಡ್ತಾಳೆ. ಸ್ಟೆಲ್ಲಾಗೆ ಕಾಲ್ ಮಾಡಿ, ನೀವಿಲ್ಲಿ ಗೋವಾದಲ್ಲಿದ್ದಾರೆ ಅಂತ ಹೇಳಿದಲ್ಲ, ಗೋವಾದಲ್ಲಿ ಎಲ್ಲೂ ಇಲ್ಲ, ಅದು ನೀವೇ ನಿಜ ಹೇಳಿ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಹೇಳಿದಾಗ ಅವಳು, ನಿಜ ನನಗೇನೂ ಗೊತ್ತಿಲ್ಲ, ಬಟ್ ಅವ್ರು ಎಲ್ಲೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಹೇಳಿದ್ದೆ ಬಾಲ ಗೋವಾ ಅಂತ ಅವಳು ಸ್ಟೆಲ್ಲ ಹೇಳ್ತಾಳೆ. ಇದನ್ನು ಅವಳು ದೊಡ್ಡಮ್ಮ ನಿಹಾರಿಕಾ ಬಂದು ಅವಳು ದೊಡ್ಡಮ್ಮಂಗೆ ಹೇಳ್ತಾಳೆ. ದೊಡ್ಡಮ್ಮ ಅವ್ಳು ಗೊತ್ತಿಲ್ಲ ಅಂತ ಎಲ್ಲಿದ್ದಾಳೆ ಅಂತ. ಹೇಗಾದ್ರು ಮಾಡಿ ಅವಳನ್ನ ಹುಡುಕ್ಲೇಬೇಕು ಅಂತ ವಜ್ರೇಶ್ವರಿ ಹೇಳ್ತಾಳೆ. ಜೀವ ಏನು ಮಾಡ್ತಾನೆ, ಅಲ್ಲಿ 4 ಕಳಶದ ಬಿಂದಿಗೆ ನೀರಿರುತ್ತೆ, ಆ ದೇವರಿಗೆ ಅಂತ ಇಟ್ಟಿರೋ ನೀರನ್ನ ತೊಗೊಂಬಂದು ಅರ್ಶದ ನೀರನ್ನ ರಚನನ ಮೇಲೆ ಹಾಕ್ತಾರೆ. ರಚನ ಮೇಲೆ ಹಾಕಿದಾಗ ಅವಳು ಆ ಬಿಸಿಯಿಂದ ಸುಡ್ತಾ ಇರೋದು ಅವಳಿಗೆ ತಣ್ಣಗೆ ಅನಿಸುತ್ತೆ. ಜೀವನಿಗೂ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ರಚನೂ ಅದನ್ನು ನೋಡಿ ಖುಷಿ ಪಡ್ತಾಳೆ. ಆಮೇಲೆ ಗುರುಗಳು ಹೇಳ್ತಾರೆ, ಅಮ್ಮ, ಇನ್ನು 3/4 ಭಾಗ ಮುಗಿದಿದೆ, ನಾನು 1/4 ಭಾಗ ಮುಗಿಸ್ಬೇಕಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಜೀವ ಮತ್ತೆ ಹೋಗಿ ಆ ಬಿಂದಿಗೆ ಎತ್ಕೊಂಬರ್ಬೇಕಾದ್ರೆ ಅವರು, ನೀವು ಯಾಕೆ ಎತ್ಕೊಂಡು ಹೋಗ್ತದೆ ನಮ್ಮ ಬಿಂದಿಗೆನ ಅಂತ ಹೇಳಿದಾಗ, ಸರಿ, ನಂಗೆ ಇನ್ನೊಂದು 3 ಬಿಂದಿಗೆ ಬೇಕಾಗುತ್ತೆ, ನನ್ನ ಹೆಂಡತಿಗೆ ಉರುಳು ಸೇವೆ ಮಾಡ್ತಿದ್ದಾರೆ, ಹಾಗಾಗಿ ಅವ್ರು ನೀರು ಹಾಕಬೇಕು ಅಂತ ಹೇಳಿ ಇನ್ನೊಂದು ಬಿಂದಿಗೆನ ತೊಗೊಂಡು ಅಲ್ಲಿಂದ ಹೋಗಿ ರಚನನ ಮೈ ಮೇಲೆ ನೀರು ಹಾಕ್ತಾನೆ. ನೀರು ಹಾಕಿದಾಗ ಬಿಸಿ ತಾಗದಲ್ಲೇ ತಣ್ಣಗಾಗಿ ಅವ್ರು ಉರುಳು ಸೇವೆನ ಪೂರ್ತಿ ಮಾಡೋಂಗೆ ಮಾಡ್ತಾನೆ. ಇದು ಜೀವಂಗೆ ಇಲ್ಲೇ ಗೊತ್ತಾಗುತ್ತೆ, ಜೀವಂಗೆ ರಚನೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು. ಅವಳು ಉರುಳು ಸೇವೆ ಮಾಡ್ಕೊಂಬರೋ ಮುಂದೆ ಬರೋ ದಾರಿಲಿ ಆಲ್ರೆಡಿ ಅವ್ನು ನೀರು ಹಾಕಿ ಅದನ್ನು ನೆಲನ ತಣ್ಣಗೆ ಮಾಡಿರ್ತಾನೆ. ರಚನಾ ಸಂಪೂರ್ಣ ಮಾಡೋ ಹಾಗೆ ಅವಳಿಗೆ ಸಾಥ್ ಕೊಡ್ತಾನೆ. ಈಗ ರಚನೆಗೆ ಖುಷಿಯಾಗಿ ಅವಳ ಉರುಳು ಸೇವೆಯನ್ನು
ಸಂಪೂರ್ಣ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ನಿಹಾರಿಕಾ ಮತ್ತು ವಜ್ರೇಶ್ವರಿ ಓಡಾಡ್ತಾ ಟೆನ್ಷನಲ್ಲಿ ಕಾಯ್ತಾ ಇರ್ತಾರೆ. ತೇಜ ಬಂದು ಅಲ್ಲಿಗೆ ಹೇಳ್ತಾನೆ, ಅದಕ್ಕೆ ಇವರೆಲ್ಲೂ ಇಲ್ಲಿಲ್ಲ, ಇವರು ಬೇರೆ ಕಡೆ ಇದ್ದಾರೆ ಅಂತ ಅನಿಸುತ್ತೆ ಅಂತ ತೇಜ ಹೇಳ್ತಾನೆ. ವಜ್ರೇಶ್ವರಿ ಎಲ್ಲಿದ್ದಾರೆ ಇವರು, ಗೋವಾದಲ್ಲಿ ಇಲ್ದಲೆ ಎಲ್ಲೋದ್ರು, ಏನು ಮಾಡೋದು ಈಗ, ಹುಡ್ಕೋದು ಹೆಂಗೆ ಅಂತ ವಜ್ರೇಶ್ವರಿ ಕೇಳ್ತಾಳೆ. ಆಗ ತೇಜ ಹೇಳ್ತಾನೆ, ಅದಕ್ಕೆ ಇಲ್ಲಿ ನೋಡಿ ಫೋನಲ್ಲಿ ರೀಲ್ಸಲ್ಲಿ ಎಲ್ಲ ಅವಳ ಬಗ್ಗೆನೇ ಬರ್ತಾಯಿದೆ ಅಂತ ತೋರಿಸ್ತಾನೆ. ಆಗ ತೋರಿಸಿದಾಗ ವಜ್ರೇಶ್ವರಿ ಅದನ್ನು ನೋಡಿ ಶಾಕ್ ಆಗ್ತಾಳೆ. ಏನಕ್ಕೆ ಅಂದರೆ ರಚನಾ ಉರುಳು ಸೇವೆ ಮಾಡ್ತಿರೋದನ್ನು ವೀಡಿಯೋ ಮಾಡಿ ಅದನ್ನು ಸೋಷಲ್ ಮೀಡ್ಯಾದಲ್ಲಿ ರೀಲ್ಸ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ. ಆಗ ಇದನ್ನು ನೋಡಿ ವಜ್ರೇಶ್ವರಿಗೆ ಗೊತ್ತಾಗುತ್ತೆ ರಚನಾ ಗೌರಿಪುರದಲ್ಲಿದ್ದಾಳೆ ಅಂತ. ಇಲ್ಲಿ ಅಷ್ಟೊತ್ತಲ್ಲಿ ರಚನಾ ಉರುಳು ಸೇವೆನ ಮುಗಿಸಿ ಎದ್ದು ನಿಂತು ದೇವ್ರ ಹತ್ರ ಬೇಡ್ಕೋತಾಳೆ, ನನ್ನ ಮಗಳಿಗೆ ಏನೂ ಆಗ್ದಲೇ ಇರೋಂಗೆ ಕಾಪಾಡು ದೇವ್ರೆ, ಅವಳಿಗೂ ಆರೋಗ್ಯವಾಗಿರೋಂಗೆ ಕಾಪಾಡು ದೇವ್ರೆ ಅಂತ ಕೇಳ್ಕೊತಾಳೆ. ಅಷ್ಟರಲ್ಲಿ ಒಬ್ಬರು ಕಾಯಿ ಹೊಡಿತಾರೆ. ಆ ಕಾಯಿ ಹೊಡೆದಾಗ ಒಂದು ಚಿಪ್ಪು ಬಂದು ರಚನೆಗೆ ತಾಗೋದಲ್ಲಿರುತ್ತೆ. ಅದನ್ನು ಜೀವ ಕೈಯಲ್ಲಿ ಇಟ್ಕೊಂಡು ಅದನ್ನು ತಡಿತಾನೆ. ಜೀವ ಕೈ ಹಿಡ್ಕೊಂಡು ತಡೆದಿದ್ದನ್ನು ನೋಡಿ ರಚನೆಗೆ ಖುಷಿಯಾಗುತ್ತೆ, ನನಗೇನು ಆಗದೆ ಹೋದಂಗೆ ಇವರು ಕಾಪಾಡಿದ್ರಲ್ಲ ಅನ್ನೋ ಭಾವನೆಯಲ್ಲಿ ರಚನಾ ಜೀವನ ನೋಡ್ತಿರ್ತಾಳೆ. ಜೀವ ಅಲ್ಲಿ ಕಾಯಿ ಹೊಡೆದವ್ರಿಗೆ ಬೈತಾನೆ, ನೋಡ್ಕೊಂಡು ಕಾಯಿ ಹೊಡಿಯೋಕ್ಕಾಗಲ್ವೇನ್ರಿ, ಅದೇನಾದ್ರು ಕಾಯಿ ಚೂರು ಏನಾರು ತಲೆಗೆ ತಾಗಿದ್ರೆ ಏನು ಮಾಡ್ತಾಯಿದ್ರಿ, ಇವ್ರಿಗೆ ಏನಾರು ಆಗಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ತಿರಲಿಲ್ಲ ಅಂತ ಹೇಳಿ ಬೈದು ಕಳಿಸ್ತಾನೆ. ಇಲ್ಲಿ ರಚನಾ ದೇವ್ರ ಹತ್ರ ಬೇಡ್ಕೋತಾಳೆ, ನನ್ನ ಮಗಳಿಗೆಲ್ಲ ಒಳ್ಳೇದು ಮಾಡು ತಾಯಿ ಅಂತ ಕೇಳ್ಕೊತಾಳೆ. ಆ ಗುರುಗಳು ಹೇಳ್ತಾರೆ, ನೀವು ಮಾಡಿದ್ದು ಉರುಳು ಸೇವೆದಿಂದ ಎಲ್ಲ ಒಳ್ಳೆಯದಾಗತ್ತೆ, ನಿನ್ನ ಮಗಳಿಗೆ ಆರೋಗ್ಯವಾಗಿ ಇರ್ತಾಳೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಬಾಲ, ಇದನ್ನೆಲ್ಲ ನೀವು ಕೃಷ್ಣನ್ ಹುಷಾರಿಲ್ದೋದಕ್ಕೆ ಮಾಡಿದ್ರ ಅಂತ ಕೇಳಿದಾಗ ರಚನೆ ಹೇಳ್ತಾರೆ, ಹೌದು, ನಾನು ಮನೇಲಿ ಹರಿಸ್ಕೊಂಡಿದ್ದೆ, ಕೃಷ್ಣ ಹುಷಾರಾದರೆ ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಸೇವೆ ಮಾಡ್ತೀನಿ ಅಂತ ನಾನು ಹರಿಸ್ಕೊಂಡಿದ್ದೆ, ಅದಕ್ಕೆ ನಾನು ಇಲ್ಲೇ ಕರ್ಕೊಂಬಂದಿದ್ದು ಅಂತ ರಚನೆ ಹೇಳ್ತಾಳೆ. ನೀವು ಯಾಕ್ರಿ ಇದನ್ನು ಮಾಡಿದ್ರಿ ಅಂತ ಜೀವ ಕೇಳಿದಾಗ, ಒಬ್ಬಳು ಮಗಳಿಗೋಸ್ಕರ ತಾಯಿ ಮಾಡ್ದಲೆ ಇನ್ಯಾರು ಹರಕೆ ಹೊತ್ಕೋತಾರೆ, ತಾಯಿನೇ ಮಾಡಬೇಕು, ಅದಕ್ಕೋಸ್ಕರ ನಾನು ಮಾಡಿದ್ದು ಅಂತ ರಚನೆ ಹೇಳ್ತಾಳೆ. ಅದನ್ನು ಕೇಳಿ ಕೃಷ್ಣನಿಗೆ ಖುಷಿಯಾಗಿ ರಚನನ ತಪ್ಪಿಕೊಂಡು, ಅಮ್ಮ ನೀನು ನನಗೋಸ್ಕರ ಮಾಡಿದೆ ಅಂತ ಹೇಳ್ಕೊಂಡು ರಚನನ ತಪ್ಕೋತಾಳೆ, ಪ್ರೀತಿಯಿಂದ ತಪ್ಕೋತಾಳೆ. ಇದನ್ನು ನೋಡಿ ಜೀವಂಗೆ ಒಂದು ನಿಮಿಷ ಏನು ಹೇಳಬೇಕು ಅಂತಲೇ ಗೊತ್ತಾಗ್ದಲೇ ಮುಖ ವಿಸ್ತನಾಗ್ಬಿಡ್ತಾನೆ. ಆಮೇಲೆ ಅವಳಿಗೆ ನೀವು ಬಟ್ಟೆ ಬದಲಾಯಿಸ್ಕೊಂಬನ್ನಿ ಅಂತ ಇನ್ನೊಂದು ಸೀರೆನ ತೊಗೊಂಬಂದು ರಚನೆಗೆ ಕೊಟ್ಟಿದ್ದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ರಚನೆಗೆ ಕೊಡ್ತಾನೆ. ಅಷ್ಟರಲ್ಲಿ ನಿಹಾರಿಕಂಗೆ ಮತ್ತು ವಜ್ರೇಶ್ವರಿಗೆ ತೇಜಂಗೆ ಇಲ್ಲಿ ಗೊತ್ತಾಗಿರುತ್ತೆ. ತೇಜ ಟೈಗರ್ಗೆ ಫೋನ್ ಮಾಡಿ, ಟೈಗರ್ ನೀನು ಇಮಿಡಿಯೇಟಾಗಿ ಗೌರಿಪುರಕ್ಕೆ ಹೋಗು, ಗೌರಿಪುರದಲ್ಲಿ ರಚನಾ ಮತ್ತು ಜೀವ ಎಲ್ಲರೂ ಅಲ್ಲೇ ಇದ್ದಾರೆ, ಅವ್ರು ಎಲ್ಲೂ ಹೋಗದೆ ಹೋದಂಗೆ ನೀನು ಅವ್ರನ್ನ ತಡಿಬೇಕು, ಅವ್ರು ಅಲ್ಲೇ ಇರಬೇಕು, ನಾವು ಬರೋವರೆಗೂ ಅಲ್ಲೇ ನೀನು ಲಾಕ್ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ತೇಜಂಗೆ ಕೆಲಸ ವಹಿಸ್ತಾರೆ ವಜ್ರೇಶ್ವರಿ ಮತ್ತು ತೇಜ. ಇಲ್ಲಿ ಜೀವ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಬಾಲ ಬಂದು ಕೇಳ್ತಾನೆ, ಜೀವ ಯಾಕೆ ಹಿಂಗೆ ಕೂತಿದೆ ಅಂದರೆ ಜೀವ ಹೇಳ್ತಾನೆ, ಹೆಂಗೋ ಇದೆಲ್ಲ ಸಾಧ್ಯ, ಅವ್ರು ಹೆಂಗೋ ಇದನ್ನೆಲ್ಲ ಸೇವೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿದಾಗ, ಅದೇ ಕಾಣೋ ತಾಯಿ ಪ್ರೀತಿ ಅಂತ ಅಂದರೆ ಮಗಳಿಗೋಸ್ಕರ ತಾಯಿ ಏನು ಬೇಕಾದ್ರೂ ಮಾಡ್ತಾಳೆ. ಅದನ್ನೇ ಆವಾಗ ಮಾಧುರಿ ಮಾಡ್ತಾಯಿದ್ದನ್ನೇ ಇವಾಗ ರಚನಾ ಮಾಡ್ತಾಯಿದ್ದಾರೆ. ನೀನು ಯೋಚನೆ ಮಾಡಬೇಕು, ಮಾಧುರಿ ಜಾಗದಲ್ಲಿ ರಚನಾ ನಿಂತ್ಕೊಂಡು ಆ ಸೇವೆ ಮಾಡಿದ್ದಾರೆ ಅಂತ ಅಂದಮೇಲೆ ಕೃಷ್ಣಗೆ ನಿಜವಾದ ತಾಯಿ ರಚನಾನೇ ಅಂತ ಹೇಳ್ತಾನೆ. ಇಲ್ಲಿ ನಿಹಾರಿಕಾ ಕೇಳ್ತಾಳೆ, ಆ ಚಿತ್ರಾನ್ನ ಹತ್ರ ಏನಿದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಉರುಳು ಸೇವೆ ಮಾಡ್ತಿದ್ದಾಳೆ ದೊಡ್ಡಮ್ಮ, ಇವಳಿಗೆ ಏನು ಆಗಬೇಕಾಗಿದೆ, ಇವಳಿಗೇನು ತಲೆಗೆಲ್ಲೇ ಕೆಟ್ಟಿದೆ ಅಂತ ನಿಹಾರಿಕಾ ಕೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ, ಅವಳಿಗೆ ತಲೆ ಕೆಟ್ಟಿದೆ, ಆ ತಲೆ ಕೆಟ್ಟಿರೋದನ್ನು ಸರಿ ಮಾಡಬೇಕಿರೋದು ನಾನು ಮಾಡೇ ಮಾಡ್ತೀನಿ, ಆ ಜೀವಂಗೆ ಒಂದು ಗತಿ ಕಾಣಿಸಿ ಇವ್ರ ರಚನೆನ ಹೇಳ್ಕೊಂಬರೋದು ಸ್ವತಃ ಸಿದ್ಧ, ನಡೀರಿ ಹೋಗೋಣ ಅಂತ ನಿರ್ಧಾರ ಮಾಡ್ತಾಳೆ.